ನಿಮಗೆಲ್ಲ ಗೊತ್ತಿದೆ, ಮಹಾಭಾರತದಲ್ಲಿ ಬರುವ ಒಂದು ಅಭೂತಪೂರ್ವ ವ್ಯಕ್ತಿ ಏಕಲವ್ಯ. ನಿಷಾದನಾಗಿ ಹುಟ್ಟಿ ಯಾರ ಸಹಾಯವಿಲ್ಲದೆ ವಿದ್ಯೆ ಕಲಿತ ಮಹಾನ್ ಸಾಹಸಿ. ಕೊನೆಗೆ ಗುರುವಿನ ಒತ್ತಾಸೆಗೆ ತನ್ನ ಬಲಗೈ ಹೆಬ್ಬೆರಳನ್ನೇ ಗುರುದಕ್ಷಿಣೆಯಾಗಿ ನೀಡಿದ ಮಹಾನ್ ವೀರ. ನಂತರ ಛಲ ಬಿಡದೆ ಬಲಗೈಯಲ್ಲಿ ಹೋದದ್ದನ್ನು ಎಡಗೈಯಲ್ಲಿ ಸಾಧಿಸಿದ ಸಾಹಸಿ. ಇಂಥ ಏಕಲವ್ಯನ ಬಳಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ಬೆಂಬಲ ನೀಡುವಂತೆ ಪಾಂಡವರ ಪರವಾಗಿ ಅರ್ಜುನ ಹಾಗೂ ಕೌರವರ ಪರವಾಗಿ ಕರ್ಣ ಏಕಲವ್ಯನನ್ನು ಭೇಟಿ ಮಾಡಿದಾಗ ಏಕಲವ್ಯ ತನ್ನ ನಿರ್ಧಾರವನ್ನು ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತಾನೆ ಎಂಬುದನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸ್ತಾ ಇದ್ದೇನೆ. ಈ ನಾಟಕದ ರಚನೆ ಡಾಕ್ಟರ್ ಜಿ ಸಿದ್ದಲಿಂಗಯ್ಯ. ಏಕಲವ್ಯ, ನನ್ನ ಗುರುತು ಸಿಕ್ಕಿದೆ. ಓ ಅರ್ಜುನ, ನಿನ್ನನ್ನು ಹೇಗೆ ಮರೆಯಲು ಸಾಧ್ಯ? ನನ್ನ ಗುರು ದ್ರೋಣಾಚಾರ್ಯರನ್ನು ನೆನೆದಾಗಲೆಲ್ಲ ನನಗೆ ನೆನಪಾಗುವುದೇ ಪಾರ್ಥ, ಫಲ್ಗುಣ ಎಂಬ ಈ ನಿನ್ನ ಹೆಸರುಗಳೇ. ನೀನು ನಿಜವಾದ ವೀರ. ತಿರಸ್ಕೃತನಾದರೂ ಯಾರ ಸಹಾಯವಿಲ್ಲದೆ ವಿದ್ಯೆ ಕಲಿತ ಛಲಗಾರ. ಬಲಗೈಯಲ್ಲಿ ಹೋದದ್ದನ್ನು ಎಡಗೈಯಲ್ಲಿ ಸಾಧಿಸಿದೆ. ಆದರೂ ನನಗೆ ನೋವಾಗಿದೆ ಅರ್ಜುನ. ಬಲಗೈ ಹೆಬ್ಬೆರಳು ಕತ್ತರಿಸಿದ ಗಾಯ ಮಾಗಿದ್ದರೂ ಮನಸ್ಸಿಗಾದ ಗಾಯವನ್ನು ಮರೆಯಲು ಯುಗ ಯುಗಗಳೇ ಬೇಕೆನಿಸುತ್ತದೆ. ಏಕಲವ್ಯ, ನನ್ನನ್ನು ಸೂತಪುತ್ರನೆಂದು ಹೀಗಾದ ಪಾಂಡವರು ನಿನ್ನನ್ನು ನಿಷಾದನೆಂದು ನೋಯಿಸಿದರು. ಇಂಥವರ ನಾಮಸ್ಮರಣೆ ನಮಗೆ ಸಲ್ಲದು ಏಕಲವ್ಯ. ಓ, ಕೌರವರಿಗೆ ಹತ್ತಿರನಾದ ಅಂಗಾಧಿಪತಿ ಕಾರಣ. ನಾನು ನಿಷಾದನೆಂದು ಯಾರೇ ಹೀಯಾಡಿಸಿ ನೋಯಿಸಿದರು ನಾನು ಯಾರ ಹಂಗಿಗೂ ಒಳಗಾಗಿಲ್ಲ ನಿನ್ನ ಹಾಗೆ. ಏಕಲವ್ಯ, ಕುಲದಲ್ಲಿ ಕೀಳೆನಿಸಿದ ನಮ್ಮಂಥವರನ್ನು ಮಮತೆಯಿಂದ ಕಾಪಾಡುವ ಜೀವ ಸುಯೋಧನನೊಬ್ಬನೇ. ಹೀಗಾಗಿ ನನಗೂ ನಿನಗೂ ಇದರಲ್ಲಿ ಸಾಮ್ಯತೆ ಇದೆ. ಅದಕ್ಕಾಗಿ ಅವನನ್ನು ಬೆಂಬಲಿಸುವ ಒಳಿತು. ಕಾರಣ, ನೀನೀಗ ಸೂತಪುತ್ರನಲ್ಲ, ಅದನ್ನು ಮೀರಿ ಬೆಳೆದಿದ್ದೀಯ. ಈಗ ನೀನು ಅಂಗಾಧಿಪತಿ. ಆದರೆ ನಾನಿನ್ನೂ ಬೇಡ. ಅದಕ್ಕಾಗಿ ಕುರು ಪಾಂಡವರೊಬ್ಬರ ಹಿತಾಸಕ್ತಿಗಳು ನನಗೆ ಬೇರೆಯಾಗಿ ಕಾಣುತ್ತಿಲ್ಲ. ಸುಯೋಧನ ನಿನ್ನನ್ನು ಮಾತ್ರ ಒಪ್ಪಿಕೊಂಡಿದ್ದೇನೆ, ಇಡೀ ಸೂತಕುಲವನ್ನಲ್ಲ. ಸೂತಕುಲ ಹಿಂದೆ ಇದ್ದ ಸ್ಥಿತಿಯಲ್ಲಿಯೇ ಇದೆ. ಸುಯೋಧನನ ಆಶ್ರಯದಲ್ಲಿ ನೀನು ಮಾತ್ರ ಬೆಳೆದೆ. ನೀನು ನಿನ್ನ ಕುಲದವರನ್ನು ಕಣ್ತುಂಬ ಕಂಡಿಲ್ಲ, ಅವರೊಡನೆ ಒಡನಾಟ ಮಾಡಿಲ್ಲ. ಬೆಸ್ತನ ಮೈ ವಾಸನೆಯಿಂದ ಸುಯೋಧನ 10 ಗಾವದ ದೂರ ಓಡಿದರೆ ನೀನು 100 ಗಾವದ ದೂರ ಓಡುವ ಸ್ಥಿತಿಯಲ್ಲಿದ್ದೀಯ. ನನ್ನ ಮಾತು ಸುಳ್ಳೇ ದಾನಶೂರ? ನನಗೆ 2 ಶಕ್ತಿಗಳು ಒಂದೇ. ಅವರವರ ಸ್ವಾರ್ಥಕ್ಕಾಗಿ ಪರಸ್ಪರ ಕಚ್ಚಾಡುತ್ತಿದ್ದಾರೆ. ಇವರ ಕಚ್ಚಾಟದಲ್ಲಿ ನಾವೇಕೆ ಬಲಿಪಶುವಾಗಬೇಕು? ಏಕಲವ್ಯ, ಮಹತ್ವಾಕಾಂಕ್ಷೆ ಕ್ಷತ್ರಿಯರ ಸಹಜವಾದ ಹಕ್ಕು. ಅಂತೆಯೇ ಈ ಕುರುಕ್ಷೇತ್ರ ಯುದ್ಧ ನಮಗೆ ಸಹಜವಾಗಿ ಒದಗಿ ಬಂದಿದೆ. ಸ್ವಶಕ್ತಿಯಿಂದ ವಿದ್ಯೆಯನ್ನು ಸಂಪಾದಿಸಿದ ನಿನ್ನ ಸಹಕಾರವನ್ನು ಕೋರಿ ಬಂದಿದ್ದೇನೆ. ಒಬ್ಬ ಯಕಶ್ಚಿತ್ ಬೇಡನನ್ನು ಬೇಡಲು ನಿನ್ನ ಶಾಸ್ತ್ರದಲ್ಲಿ ಸಮ್ಮತಿ ಇದೆಯಾ ಗಾಂಡೀವಿ? ಹಿಂದಿನದೆಲ್ಲವ ಮರೆಯಲಾಗದೆ ಏಕಲವ್ಯ, ಸಾಧ್ಯವಿಲ್ಲ. ಹಿಂದಿನ ಘಟನೆಗಳನ್ನು ನಾನು ಮರೆಯಲಾಗುತ್ತಿಲ್ಲ. ಅವುಗಳ ನೆನಪುಗಳು ನನ್ನನ್ನು ಹಿಂಸಿಸುತ್ತಿದೆ. ಏಕಲವ್ಯ, ಶಾಸ್ತ್ರ ಎಂದೆಂದಿಗೂ ಪ್ರಶ್ನಾರ್ಹವಲ್ಲ. ನಿಷಾದನಿಗೆ ವಿದ್ಯೆ ನಿಷಿದ್ಧ ಎಂದು ನಂಬಿದವನು ನಾನು. ಈಗಲೂ ನಂಬುತ್ತೇನೆ. ಶಾಸ್ತ್ರ ವಿರುದ್ಧವಾದ ಕೆಲಸವನ್ನು ನಾನೇ ಏಕೆ, ಇಡೀ ಲೋಕವೇ ಖಂಡಿಸುತ್ತದೆ. ಹೀಗಿರುವಾಗ ನನ್ನ ಮೇಲೆ ನಿನ್ನ ವಿನಾಕಾರಣ ಸೇಡು ಅರ್ಥವಿಲ್ಲದು. ಅರ್ಜುನ, ನೀನು ಶಾಸ್ತ್ರ ಸಂಬಂಧವಾಗಿ ಮಾತನಾಡಿದೆ ಅಲ್ಲವೇ? ಶಾಸ್ತ್ರ ನಿನಗೆ ಬದುಕುವ ದಾರಿಯ ಸೂತ್ರ. ಆಗ ನಿನ್ನ ಶಾಸ್ತ್ರಕ್ಕೆ ನನ್ನ ಸಮ್ಮತಿ ಇಲ್ಲವೆಂದು ತಿಳಿ.
ನಾನು ಬಿಲ್ವಿದ್ಯೆ ಕಲಿಯುವುದನ್ನೇ ನೀನು ವಿರೋಧಿಸಿದೆ. ಕಲಿತ ಮೇಲೆ ಅಸಹನಿಂದ ಅದನ್ನು ಇಲ್ಲವಾಗಿಸಲು ಯತ್ನಿಸಿದೆ. ಈಗ ಬೆಂಬಲ ಯಾಚಿಸಿ ಬಂದಿದೆಯಾ? ಆಕಾಂಕ್ಷೆಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಜಗತ್ತಿನ ಎಲ್ಲ ಬೇಡರು ಗುರುಮುಖೇನ ವಿದ್ಯೆ ಕಲಿತು ಶ್ರೇಷ್ಠ ಬಿಲ್ಲುಗಾರರಾಗುವ ಸಂಗತಿ ಸಾಮಾನ್ಯವಾಗಬೇಕು. ಆದರೆ ಇಂಥದನ್ನು ಒಪ್ಪಿಕೊಳ್ಳಲು ನೀವು ತಯಾರಿಲ್ಲ. ಇದನ್ನು ಕಲ್ಪಿಸಿಕೊಳ್ಳಲು ನಿಮಗೆ ಭಯ. ಹೀಗಿರುವಾಗ ನಿನಗೆ ನನ್ನ ಬೆಂಬಲದ ಪ್ರಶ್ನೆಯೇ ಬಾರದು ಅರ್ಜುನ. ಏಕಲವ್ಯ, ನಿನ್ನ ಈ ಧೋರಣೆಯಿಂದ ಏನೂ ಸಾಧಿಸಲಾಗುವುದು. ಕೇವಲ ಪಾಂಡವರಿಗೆ ಅನುಕೂಲವಾಗುತ್ತದೆ ಅಷ್ಟೇ. ಸುಯೋಧನನಿಗೆ ಸರಿಯಾದ ಬೆಂಬಲ ಸಿಗದಿದ್ದರೆ ಖಂಡಿತವಾಗಲೂ ಪಾಂಡವರು ಗೆಲ್ಲುತ್ತಾರೆ. ಅರ್ಜುನನ ಕುಲಮದ ಅಳಿಯುವುದೇ ನಿನ್ನ ಗುರಿಯಾಗಿದ್ದಲ್ಲಿ ಕೌರವರನ್ನು ಬೆಂಬಲಿಸುವ ಏಕಲವ್ಯ. ಸಾಧ್ಯವಿಲ್ಲ. ನಿನಗೆ ಅರ್ಜುನನ ಕುಲಮದ ಮಾತ್ರ ಅಳಿಯಬೇಕು. ಇದರಿಂದ ಜಗತ್ತಿನ ಮೇಲು ಕೀಳು ನಾಶವಾಗುವುದಿಲ್ಲ. ನಿನಗೆ ಕುಲ ಪ್ರತಿಷ್ಠೆಯೇ ಮುಖ್ಯ. ಕುಲ ಪ್ರತಿಷ್ಠೆ ವಿನಾಶವಲ್ಲ. ಈ ಕುರು ಪಾಂಡವರಲ್ಲಿ ಒಂದು ಪಕ್ಷ ವಹಿಸಿ ಯಾರೊಬ್ಬರ ದಾಳ ನಾನಾಗಲಾರೆ. ಎಲ್ಲೆಲ್ಲಿಯೋ ನಡೆಯುವ ಅನ್ಯಾಯದ ವಿರುದ್ಧ, ಜ್ಞಾನದ ಗುತ್ತಿಗೆಯನ್ನು ಎತ್ತಿ ಹಿಡಿಯುವ ಶಾಸ್ತ್ರಗಳ ವಿರುದ್ಧ ನನ್ನ ಸಮರ. ಮೇಲು ಕೀಳಮ್ಮ ವಂಚನೆ ಅಳಿಸಿ ಹಾಕುವುದೇ ನನ್ನ ಯುದ್ಧ. ಈ ಸಂಘರ್ಷ ಕುರು ಪಾಂಡವರ ವಿರುದ್ಧವೂ ಸಾಗಬೇಕು. ಆಗ ಮಾತ್ರ ತುಳಿತಕ್ಕೆ ಒಳಗಾದವರ ಬಾಳಿನಲ್ಲಿ ಬೆಳಕು ಮೂಡುತ್ತದೆ. ಕಡೆಗಣಿಸಲ್ಪಟ್ಟವರ ಬದುಕಿನ ತೋಟದಲ್ಲಿ ಸಮಾನತೆಯ ಹೂ ಅರಳುತ್ತದೆ. ಸಮಾನತೆಯ ಹೂ ಅರಳುತ್ತದೆ. ಸಮಾನತೆಯ ಹೂ ಅರಳುತ್ತದೆ.